ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ. ಡೈಲಿ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಇಲ್ಲಿ ನೋಡ್ರಿ, ಸ್ವಲ್ಪ ಬೆಂಡೆಕಾಯಿ ಇದ್ದು ಅದನ್ನ ಬೆಂಡೆಕಾಯಿ ಸ್ವಲ್ಪ ಗೊಜ್ಜು ಮಾಡ್ಕೋಬೇಕು ರೈಸ್ಗಂತೇಳಿ ಬೆಂಡೆಕಾಯಿನ ಹುರ್ಕೊಳತ್ತೀನಿ. ಗೊಜ್ಜು ಮಾಡ್ಕೊಂಡಾದ್ಮೇಲೆ ನಾ ಇಲ್ಲಿ ಮಮ್ಮಿದು ಇವತ್ತು ಉಪವಾಸ ಇತ್ತು ನೋಡ್ರಿ, ಅದಕ್ಕೋಸ್ಕರ ಅಕ್ಕಿ ತರಿ ಉಪ್ಪಿಟ್ಟು ಮಾಡೋಕೆ ಇಲ್ಲಿ ಕೂಡ ಪ್ರಿಪ್ರೇಷನ್ ಮಾಡ್ಕೊಳತ್ತೀನಿ. ನಿಮ್ಗೆ ಯಾವ ಥರ ರೆಸಿಪಿ ಬೇಕಾಗಿದ್ರೆ ನಾ ಮಾಡಿದ್ದು ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ರೆಸಿಪಿನ ಮಾಡಿ ಶೇರ್ ಮಾಡ್ತೀನಿ. ಬರ್ರಿ, ಇವತ್ತು ನಮ್ಮ ಬೇಬಿಗೆ ಫೋಟೋಶೂಟ್ ಮಾಡೀನಿ ನೋಡ್ರಿ. ನಾನು ಸಿಂಪಲ್ಲಾಗಿ ಕ್ಯಾಮ್ರಾ ಕೂಡ ಅಷ್ಟು ಕ್ಲಿಯರ್ ಇಲ್ಲ, ಹಂಗೆ ಸಿಂಪಲ್ಲಾಗಿ ಒಂದಿಷ್ಟು ಫೋಟೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಂಗೆ ಫಸ್ಟ್ ಮಂತ್ ಸೆಕೆಂಡ್ ಮಂತ್ ನಾನು ಯಾವ ರೀತಿ ಮಾಡಿದ್ನಿ ಅಂತ ಅದನ್ನು ಶೇರ್ ಮಾಡ್ಕೋತೀನಿ ನೋಡ್ರಿ. ಈಗ ನನ್ನ ಬೇಬಿ ಮಲ್ಕೊಂಡೈತಿ ನೋಡ್ರಿ, ಅವಾಗೀಗ 2.5 ತಿಂಗಳು ಸ್ಟಾರ್ಟ್ ಐತಿ. ಅವನ ಕಾಲನ್ನು ಎಲ್ಲ ಈ ರೀತಿ ಮಾಡಿ ಮಲ್ಕೊಂಡಾದ್ಮೇಲೆ ಲವ್ ಅಂತ ಹೇಳಿ ಈ ರೀತಿ ಒಂದು ಫೋಟೋನ ಕ್ಲಿಕ್ ಮಾಡ್ಕೊಂಡೇನಿ ನೋಡ್ರಿ. ಇದು ಎಡಿಟ್ ಮಾಡ್ರಿ ಇನ್ನೂ ಸಖತ್ತಾಗಿ ಕಾಣ್ತೈತಿ ನೋಡ್ರಿ. ಈ ರೀತಿ ಫೋಟೋಶೂಟ್ ಇದನ್ನೊಂದು ಶೂಟ್ ಮಾಡ್ಕೊಂಡೇನಿ. ಅದಾದಮೇಲೆ ನೆಕ್ಸ್ಟ್ ಒಂದಿಷ್ಟು ಫೋಟೋಗಳನ್ನ ಈ ರೀತಿ ತೊಗೊಂಡೇನಿ ನೋಡ್ರಿ. ಕೈ ಒಳಗೆ ಅವ್ನ ಕಾಲು ಹಿಡ್ಕೊಂಡು ಈ ರೀತಿ ಅವ್ನ ಫೋಟೋಗಳನ್ನ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡೀನಿ. ಅದಾದಮೇಲೆ ಈ ರೀತಿ ಬಾದಾಮಿನಿಂದ ಡಿಸೈನ್ ಮಾಡ್ಕೊಂಡೀನಿ ಮಾಮ್ ಅಂತ ಹೇಳಿ ಈ ರೀತಿ ಮಾಡ್ಕೊಂಡೇನಿ ನೋಡ್ರಿ. ಒಂದು ಕೆಳಗಡೆ ಬಿಳಿ ಟವೆಲ್ನ ಹಾಸ್ಕೊಂಡೇನಿ, ಹಾಕಿ ಮೇಲೆ ಈ ರೀತಿ ಬೇಬಿನ ಹಾಕಿ ಫೋಟೋನ ಶೂಟ್ ಮಾಡೀನಿ ನೋಡ್ರಿ. ಅಂದ್ರೆ ಅವಂಗೆ ಡ್ರೆಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಸ್ಕರ ಅವಂಗೆ ಡ್ರೆಸ್ ಕೂಡ ಏನು ಹಾಕ್ಕೊಂಡಿಲ್ಲ. ಮತ್ತು ಆಮೇಲೆ ಮಾಮ್ ಅದರಿಂದ ಈ ರೀತಿ ಡ್ಯಾಡ್ ಅಂತ ಹೇಳಿ ಮಾಡ್ಕೊಂಡೇನಿ. ಈ ರೀತಿ ಶೂಟ್ ಮಾಡೀನಿ ನೋಡ್ರಿ ಫೋಟೋಗಳನ್ನೆಲ್ಲ. ಇದು ಫಸ್ಟ್ ಮಂತಿಂದು ಈ ರೀತಿ ನಾನು ಮೆಕ್ಕೆಜೋಳದ ಬೀಜ ಇರ್ತಾವೆ ನೋಡ್ರಿ, ಮೆಕ್ಕೆಜೋಳ ಕಾರ್ನ್ ಅವುಗಳಿಂದ ಮಾಡಿದ್ನಿ. ನೆಕ್ಸ್ಟ್ ಸೆಕೆಂಡ್ ಮಂತ್ ಅದು ಈ ರೀತಿ ಫೋಟೋಶೂಟ್ ಮಾಡಿದ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.